ನಮಸ್ತೆ. ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಭಾಗ 2 ಗಣಿತ 2008ಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ 20 ಲೆಕ್ಕಗಳು, ಉತ್ತರ ಹಾಗೂ ವಿವರಣೆ. ಭಾಗ 1. ಪ್ರಶ್ನೆ ಸಂಖ್ಯೆ 15. ಸಾವಿರದ ಅವಿಭಾಜ್ಯ ಅಪವರ್ತನ ಯಾವುದು? ಉತ್ತರ ಎ 10 × 10 × 10. ಉತ್ತರ ಬಿ 2 × 5 × 5 × 10. ಉತ್ತರ ಸಿ 2 × 2 × 5 × 2 × 2 × 2 × 5 × 5. ಉತ್ತರ ಡಿ 2 × 2 × 2 × 5 × 5 × 5. ಸೊ ಹೇಗೆ ಸಾವಿರದ ಅಪವರ್ತನ ಅವಿಭಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಇಲ್ಲಿ 1000 ಇದೆ ಅಲ್ವಾ. ಫಸ್ಟು ಇಲ್ಲಿ ನೋಡ್ಕೊಳ್ಳಿ, ಇದು ಬಿಡಿ ಪ್ಲೇಸಲ್ಲಿ 0 ಇದೆ. ಅಂದರೆ ಅದು ಏನಂತ ಹೇಳ್ತಾರೆ, ಸಮಸಂಖ್ಯೆ ಅಂತ ಹೇಳ್ತಾರೆ, ಗೊತ್ತಾಯ್ತಲ್ಲ. ಸೊ ಹಾಗಾದರೆ ಸಮಸಂಖ್ಯೆಯಿಂದನೇ ಡಿವೈಡ್ ಮಾಡ್ತಾ ಹೋಗೋಣ. ಅತಿ ಚಿಕ್ಕ ಸಮಸಂಖ್ಯೆ ಯಾವುದು? 2. 0 ಉಂಟು, ಬಟ್ 0ಯಿಂದ ಡಿವೈಡ್ ಮಾಡೋಕ್ಕಾಗಲ್ಲ ಅಲ್ವಾ, ಭಾಗ ಮಾಡೋಕ್ಕಾಗಲ್ಲ. 2ರಿಂದ ಭಾಗ ಮಾಡ್ತಾ ಹೋಗೋಣ. 2 ಅಂದರೆ 502ಲಿ 1000, 252ಲಿ 500, 125ಲಿ 250, 5 2ಲಿ 10, 5 5ಲಿ 25, 25ಲಿ 125, 5 5ಲಿ 25, 5 1ಲಿ 5. ಅಲ್ಲಿಗೆ ಅಪವರ್ತನೆ ಯಾವುದು? ಸಾವಿರದ ಅಪವರ್ತನ ಈಸ್ 2 × 2 × 2 × 5 × 5 × 5. 3 ಸಲ 5 2 ಬರಬೇಕು, 3 ಸಲ 5 ಬರಬೇಕು. ನೋಡೋಣ ಉತ್ತರ ಇಲ್ಲಿ ಇದು ಆಪ್ಷನ್ ಡಿ. ಉತ್ತರ ಡಿ ಇಸ್ ದ ಆನ್ಸರ್. 2 × 2 × 2 × 5 × 5 × 5. ಉತ್ತರ ಡಿ 2 × 2 2 × 2 × 2 × 5 × 5 × 5. ಇವುಗಳ ಗುಣಲಬ್ಧ 1000 ಮತ್ತು 2 ಹಾಗೂ 5. ಇವು ಅವಿಭಾಜ್ಯ ಸಂಖ್ಯೆಗಳು. ಉತ್ತರ ಸಂಖ್ಯೆ 1ರಲ್ಲಿ 10 × 10 × 10. ಇವುಗಳ ಗುಣಲಬ್ಧ 1000, ಆದರೆ 10 ಇದು ವಿಭಾಜ್ಯ ಅಪವರ್ತನ, ಅವಿಭಾಜ್ಯ ಅಪವರ್ತನ ಅಲ್ಲ. ಓಕೆ, ಅವಿಭಾಜ್ಯ ಅಪವರ್ತನ ತಗೋಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್.